ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 20ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇರುತ್ತೆ. ಇದು ಈ ದಿನ ರಾತ್ರಿ 3:49 ಇರಲಿದೆ. ಹಾಗೆ ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ರಾತ್ರಿ 12:14 ಇರಲಿದೆ. ಹಾಗೆ ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:22 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:01 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:59 ಮಧ್ಯಾಹ್ನ 12:30 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:57 ಬೆಳಿಗ್ಗೆ 9:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:20 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:25 ಸೂರ್ಯಾಸ್ತ ಸಂಜೆ 6:30. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ನಾವು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಬುದ್ಧಿಗೆ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮಾತುಗಾರಿಕೆಯನ್ನು ಬಲ್ಲಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅದೇ ರೀತಿ ಬುಧ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ಈ ದಿನ ವರ್ತಕರಿಗಾಗಲಿ ದಳ್ಳಾಳಿಗಳಿಗಾಗಲಿ ಅಥವಾ ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುವಂಥ ದಿನ. ಹಾಗಾಗಿನೇ ಈ ದಿನ ವ್ಯವಹಾರಸ್ಥರು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ಬೋದು. ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಬುಧನ ಇನ್ನೊಂದು ಕಾರಕತ್ವ ಅಂತ ಹೇಳಿದ್ರೆ ಈ ಕಲಿಕೆಗೆ, ಬರವಣಿಗೆಗೆ, ಭಾಷಣಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿರುತ್ತೆ. ನೀವು ಕಲಿಯುವಂಥ ಯಾವುದೇ ಕ್ಷೇತ್ರ ಕೂಡ ನಿಮಗೆ ಸುಲಭವಾಗಿ ಒದಗಿ ಬರುವಂಥದ್ದು, ಅದರ ಬಗ್ಗೆ ಪೂರಕವಾದಂಥ ವಿಷಯ ವಸ್ತುಗಳು ನಿಮಗೆ ಸಿಕ್ಕತ್ತೆ. ಇನ್ನು ಕಲಾವಿದರಿಗೆ,
ಸಾಹಿತಿಗಳಿಗೂ ಕೂಡ ಅತ್ಯುತ್ತಮವಾದಂಥ ದಿನ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಸ್ಥಾನಮಾನಗಳು ಸಿಕ್ಕುವಂಥ ದಿನ ಇದು, ಈ ಬುಧವಾರದ ದಿನ. ಹಾಗಾಗಿನೇ ನಿಮ್ಮಲ್ಲಿರುವಂಥ ಯಾವುದೇ ಪ್ರತಿಭೆ ಇರಲಿ, ಯಾವುದೇ ಟ್ಯಾಲೆಂಟ್ ಇರಲಿ, ಅದನ್ನು 4 ಜನರ ಎದುರಿಗೆ ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ದಿನ ಉತ್ತಮ ಅವಕಾಶಗಳು ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಏನಿದೆ ಇದು ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಂದರ್ಭ ಇದು. ಹಾಗಾಗಿ ಗುರುಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 43 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 40 ನಿಮಿಷದಿಂದ ಅಪರಾಹ್ನ 5 ಗಂಟೆ 39 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 41 ನಿಮಿಷದಿಂದ ರಾತ್ರಿ 12 ಗಂಟೆ 41 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನವಾದ ಫಲಿತಾಂಶಗಳನ್ನು ಕೊಡುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 43 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಅಪರಾಹ್ನ 4 ಗಂಟೆ 40 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 40 ನಿಮಿಷದಿಂದ ರಾತ್ರಿ 11 ಗಂಟೆ 41 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ವ್ಯವಹಾರ ಮಾಡುವಂಥವ್ರು, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇರುವಂಥ ಸಮಯ ಈ ದಿನ ಇರುವಂಥ ಬುಧ ಹೋರದ ಸಮಯ. ಇನ್ನು ನೆಗೋಷಿಯೇಷನ್ಸ್ಗಾಗಲಿ, ಆರ್ಬಿಟ್ರೇಷನ್ಗಾಗಲಿ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಇದರ ಬಗ್ಗೆ ಒಂದು ಚರ್ಚೆ, ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಎಲ್ಲದಕ್ಕೂ ಕೂಡ ಪ್ರಶಸ್ತವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ಬುಧ ಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 44 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 39 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇನೇ ಇದ್ದರೂ ಕೂಡ ಶುಕ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಬಂಡವಾಳವನ್ನು ಹೂಡೋ ಸಂದರ್ಭದಲ್ಲಿ ನಡೆಸುವಂಥ ಮಾತುಕತೆ ಆಗಲಿ, ಪೂರ್ವ ಸಿದ್ಧತೆಗಳಾಗಲಿ ಯಾವುದನ್ನೂ ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 42 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 41 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 39 ನಿಮಿಷದಿಂದ ರಾತ್ರಿ 8 ಗಂಟೆ 39 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಕೂಡ ಒಳ್ಳೆಯ ಸಮಯ ನೋಡಿಕೊಂಡು ಮುಂದುವರಿಸಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ನೀವು ಮನನ ಮಾಡಿಕೊಳ್ಳಿ. ಅದರಂತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಅದು ನಿಮ್ಮ ಪ್ರಯಾಣಕ್ಕೂ ಕೂಡ ಮುನ್ಸೂಚಿಯಾಗಿ ನಿಲ್ಲುವಂಥದ್ದಿದೆ. ಹಾಗಾಗಿಯೇ ನಿಮ್ಮ ಪ್ರಯತ್ನಕ್ಕೆ ಉತ್ತಮವಾದಂಥ ಫಲ ಸಿಗಬೇಕು. 100ಕ್ಕೆ 100ರಷ್ಟು ನೀವು ಅಂದುಕೊಂಡಂತಹ ರೀತಿಯಲ್ಲೇ ಫಲಿತಾಂಶಗಳು ಬರಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಬಹಳ ವಿಶೇಷವಾಗಿ ಈ ಪಂಚ ಅಂಗಗಳನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಒಳ್ಳೆಯ ಫಲಿತಾಂಶಗಳೇ ನಿಮಗೆ ಒದಗಿ ಬರುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಬಂಧುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಹಾಗೆ ನಾವು ಕೇಳಿರುವಂಥ 2-3 ವಿಚಾರಗಳಿಗೆ ತುಂಬ ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಕೂಡ ಇದೆ. ಹಾಗಾಗಿನೇ ನಮ್ಮ ವೀಕ್ಷಕ ಬಂಧುಗಳು ಎಷ್ಟು ಸೆನ್ಸಿಟಿವ್ ಆಗಿದ್ದಾರೆ, ಎಷ್ಟು ಸುಸಂಸ್ಕೃತರಾಗಿದ್ದಾರೆ ಅನ್ನುವಂಥ ವಿಚಾರಗಳು ಇದರಿಂದ ತಿಳಿದು ಬರುತ್ತೆ. ಹಾಗೆ ಪ್ರಶ್ನೆಯನ್ನು ಕೇಳಿರುವಂಥ ಎಲ್ಲರಿಗೂ ಕೂಡ ಉತ್ತರವನ್ನು ತಿಳಿಸುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಜೊತೆಗೆ ಈಗಾಗಲೇ QR ಕೋಡನ್ನು ಸ್ಕ್ಯಾನ್ ಮಾಡಿ ಯಥಾಶಕ್ತಿ ದಕ್ಷಿಣೆಯನ್ನು ಕಳಿಸಿರುವಂಥವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನೀವು ಯಾವ ನಂಬರ್ನಿಂದ ನಮಗೆ ವಾಟ್ಸಾಪ್ ಮೆಸೇಜನ್ನು ಕಳಿಸಿದ್ದೀರೋ ಅದೇ ನಂಬರ್ಗೆ ನಮ್ಮಿಂದ ಒಂದು ವಾಯ್ಸ್ ಮೆಸೇಜ್ ಬರುತ್ತೆ. ಹಾಗಾಗಿ ನೀವು ಕೇಳಿರುವಂಥ ಪ್ರಶ್ನೆ
ಅದಕ್ಕೆ ಸೂಕ್ತವಾದಂಥ ಉತ್ತರ ಹಾಗೆ ಪರಿಹಾರ ಕ್ರಮಗಳು ಏನೇನನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಅದರಲ್ಲಿ ತಿಳಿಸಲಾಗುತ್ತೆ. ಹಾಗಾಗಿ ನಾವು ಹೇಳಿರುವಂಥ ಮಾಹಿತಿಯನ್ನು ಅನುಸರಣೆ ಮಾಡಿ, ನಂಬಿಕೆಯಿಂದ ಅನುಸರಣೆ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಮಧ್ಯೆ ಮಧ್ಯೆ ನೀವು ನಿಮ್ಮ ಪ್ರಶ್ನೆಯ ಬಗ್ಗೆ ಹಾಗೆ ನೀವು ಅಳವಡಿಸ್ಕೊಂಡಿರುವಂಥ ಕ್ರಮದ ಬಗ್ಗೆ, ಅದರ ಪ್ರಗತಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಆಗಾಗ್ಗೆ ಕೊಡ್ತಾ ಇರಿ. ವಾಟ್ಸಪ್ಪಲ್ಲೇ ಹಾಕಿ. ಅದರಿಂದ ನಾವು ಸೂಚಿಸಿದಂಥ ಪರಿಹಾರ ಎಷ್ಟರ ಮಟ್ಟಿಗೆ ಕೆಲಸ ನಿರ್ವಹಿಸ್ತಾ ಇದೆ ಅನ್ನುವಂಥ ವಿಚಾರಗಳು ನಮಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನೀವು ಹಣ ಸಂದಾಯ ಮಾಡಿದ್ರೆ ಅಲ್ಲಿಗೆ ಮುಗೀತು ಅಂತಲ್ಲ. ಒಂದು ವೇಳೆ ನಮ್ಮಿಂದ ಉತ್ತರ ಬರದೇ ಇದ್ದರೆ ಅದನ್ನು ರಿಮೈಂಡ್ ಮಾಡಿ, ದಯವಿಟ್ಟು ಈ ಕೆಲಸವನ್ನು ಮಾಡಬೇಕು. ಏಕೆಂದರೆ ಕೆಲಸದ ಒತ್ತಡದಿಂದ ಕೆಲವೊಮ್ಮೆ ನೀವು ಫೋನ್ಪೇ ಮಾಡಿರುವಂಥ ಮೊತ್ತ ಏನಿದೆ ಅದು ನಮಗೆ ತಲುಪಿರಬಹುದು, ಆದರೆ ಮಾಹಿತಿಗಳು ತಲುಪಿರಲ್ಲ. ಹಾಗಾಗಿನೇ ನೀವು ಹಣ ಸಂದಾಯ ಮಾಡಿರೋ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ. ಜೊತೆಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇರಿ. ಇದರಿಂದ ಇಂಟ್ಯಾಕ್ಟ್ ಆಗಿ ಕೆಲಸ ಕಾರ್ಯಗಳು ನಡೆಯಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಬಂಧುಗಳೇ, ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ಈ ದಿನ ಏಕಾದಶಿಯ ತಿಥಿ ಇರುವಂಥದ್ದು. ಈ ದಿನದ ಏಕಾದಶಿಯ ವ್ರತವನ್ನು ಅಮಲಕ್ಕಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇದರ ಬಗ್ಗೆ ನಿನ್ನೆ ಸಾಕಷ್ಟು ವಿವರಗಳನ್ನು ತಿಳಿಸಿದ್ದೇವೆ. ಆದರೂ ನಮ್ಮ ವೀಕ್ಷಕರು ಕೇಳಿರೋ ಪ್ರಕಾರ ಯಾವ ಸಮಯದಲ್ಲಿ ಈ ಪೂಜಾ ವಿಧಾನವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೇಳಿದ್ದಕ್ಕಾಗಿ ಮತ್ತೆ ಈ ದಿನ ಈ ಏಕಾದಶಿಯ ವ್ರತದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಲ್ಲಿ ಏಕಾದಶಿಯ ವ್ರತದ ಆಚರಣೆ ತುಂಬ ಮಹತ್ವಪೂರ್ಣವಾಗಿ ಇರುವಂಥದ್ದು. ಇಲ್ಲಿ ಉಪವಾಸಕ್ಕೆ ಈ ದಿನ ಬಹಳ ವಿಶೇಷವಾದಂಥ ಮಹತ್ವ ಇದೆ ಅನ್ನುವಂಥದ್ದನ್ನು ಮರಿಬೇಡಿ. ಇಲ್ಲಿ ಈ ದಿನ ಅಮಲಕ್ಕಿ ಏಕಾದಶಿ ಅಂತ ಹೇಳಿದ್ರೆ, ಅಮಲಕ್ಕಿ ಅಂತ ಹೇಳಿದ್ರೆ ನೆಲ್ಲಿಕಾಯಿ, ಇದನ್ನೇ ಆಮ್ಲ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ನೆಲ್ಲಿಕಾಯಿಯಿಂದ ಭಗವಂತನಿಗೆ ದೀಪವನ್ನು ಹಚ್ಚುವಂಥದ್ದು, ನೆಲ್ಲಿಕಾಯಿಯನ್ನು ದಾನ ಮಾಡುವಂಥದ್ದು, ಇದರ ಜೊತೆಗೆ ನೀವು ಈ ದಿನ ಮಾಡಬೇಕಾಗಿರುವಂಥ ಇನ್ನೊಂದು ಕೆಲಸ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಮರವನ್ನು ಈ ದಿನ ಪೂಜೆ ಮಾಡಬೇಕು. ಅದರಲ್ಲೂ ಈ ನೆಲ್ಲಿಯ ಮರವನ್ನು ಸ್ಪರ್ಶ ಮಾಡಿ ಪೂಜೆ ಮಾಡಿ ನಿಮ್ಮ ಮನದಾಳದ ಬಯಕೆಗಳನ್ನು ನೆಲ್ಲಿಯ ಮರಕ್ಕೆ ಹೇಳಿಕೊಂಡ್ರೆ ಖಂಡಿತ ಅದು ಬಯಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಈ ನೆಲ್ಲಿಕಾಯಿ ಮರ ವಿಷ್ಣುವಿಗೆ ಬಹಳ ಪ್ರಿಯವಾಗಿರೋದ್ರಿಂದ ಈ ದಿನ ಅದರ ಪೂಜೆಯನ್ನು ನೆರವೇರಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಿಂದ ಕಾಶಿಯಲ್ಲಿ ಹೋಳಿ ಹಬ್ಬ ಆರಂಭ ಆಗುತ್ತೆ. ಹಾಗಾಗಿ ಮುಂದಿನ ಹುಣ್ಣಿಮೆಯವರೆಗೂ ಕೂಡ ಕಾಶಿಯಲ್ಲಿ ಪರಮೇಶ್ವರನ ಸಾನ್ನಿಧ್ಯದಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳು ನಡೆಯುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ಅಮಲಕ್ಕಿ ಏಕಾದಶಿಯ ದಿನ ಉಪವಾಸವನ್ನು ಯಾರು ಆಚರಣೆ ಮಾಡ್ತಾರೆ ಅವರು ಒಂದು ತೀರ್ಥಯಾತ್ರೆಯನ್ನು ಮಾಡಿದಂಥ ಪುಣ್ಯಕ್ಕೆ ಸಮಾನವಾದ ಫಲಗಳನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಅನೇಕ ಯಾಗಗಳನ್ನು ಮಾಡೋದಕ್ಕೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಏಕೆಂದರೆ ಬಹಳ ವಿಪರೀತವಾಗಿ ಖರ್ಚು ವೆಚ್ಚಗಳು ಬರುತ್ತೆ. ಹಾಗೆ ಅದನ್ನು ಆಯೋಜನೆ ಮಾಡುವಂಥದ್ದು ಕಷ್ಟ ಸಾಧ್ಯದ ಕೆಲಸ. ಹಾಗಾಗಿ ಬಹಳ ಸುಲಭವಾಗಿ ಒಂದು ಯಾಗವನ್ನು ಮಾಡಿದಂಥ ಪುಣ್ಯವನ್ನು ಪಡ್ಕೊಳ್ಳುವಂಥದ್ದು ಈ ಅಮಲಕ್ಕಿ ಏಕಾದಶಿಯ ದಿನ ವಿಷ್ಣುವನ್ನು ಸ್ಮರಣೆ ಮಾಡಿ ವಿಷ್ಣುವನ್ನು ದರ್ಶನ ಮಾಡಿದ್ರೆ ಸಾಕು, ಆ ಒಂದು ಫಲ ಲಭ್ಯವಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ಈ ದಿನ ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ಅಮಲಕ್ಕಿ ಏಕಾದಶಿ ಅತ್ಯಂತ ಪ್ರಮುಖವಾಗಿರುವಂಥ ಏಕಾದಶಿಯ ವ್ರತ. ಇಲ್ಲಿ ಆಮ್ಲದ ಪ್ರತಿಯೊಂದು ಭಾಗದಲ್ಲೂ ಕೂಡ ದೇವರು ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಇದರ ಮೂಲದಲ್ಲಿ ವಿಷ್ಣು ನೆಲೆಸಿದ್ದಾನೆ, ಇನ್ನು ಇದರ ಕಾಂಡದಲ್ಲಿ ಶಿವನು ನೆಲೆಸಿದ್ದಾನೆ, ಮತ್ತು ಮೇಲ್ಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಋಷಿಗಳು ಮತ್ತು ದೇವಾನುದೇವತೆಗಳು ಕೂಡ ಅದರ ಕೊಂಬೆಗಳಲ್ಲಿ ವಾಸಿಸ್ತಾರೆ ಅಂತ ಹೇಳಿ ನಂಬಿದ್ದಾರೆ. ಹಾಗಾಗಿ ಅದರ ಎಲೆಗಳಲ್ಲಿ ವಸು, ಅದರ ಹೂವುಗಳಲ್ಲಿ ಮರುದ್ಗಣಗಳು, ಹಾಗೆ ಅದರ ಎಲ್ಲ ಹಣ್ಣುಗಳಲ್ಲಿ ಪ್ರಜಾಪತಿಗಳು ವಾಸಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಆಮ್ಲ ವೃಕ್ಷವನ್ನು ಸ್ಮರಣೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಅತ್ಯಂತ ಪುಣ್ಯದ ಫಲ ಸಿಕ್ಕತ್ತೆ. ಅದರಲ್ಲೂ ಒಂದು ಗೋವನ್ನು ದಾನ ಮಾಡಿದಂಥ ಫಲ ಈ ದಿನ ಲಭ್ಯವಾಗತ್ತೆ ಅನ್ನುವಂಥ ವಿಚಾರಗಳನ್ನು ಧರ್ಮಶಾಸ್ತ್ರ ತಿಳಿಸಿದೆ. ಹಾಗಾಗಿನೇ ನೀವು ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಬೇಕು. ನೀವು ಹಿಡಿದಂಥ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು, ಯಾವುದೇ ವಿಘ್ನಗಳಿಲ್ಲದೆ ಕೆಲಸಗಳಲ್ಲಿ ಜಯ ನಿಮ್ಮದಾಗಬೇಕು ಅಂತ ಹೇಳಿದ್ರೆ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿ, ಇನ್ನು ಈ ಅಮಲಕ್ಕಿ ಏಕಾದಶಿಯ ವ್ರತವನ್ನು ಅನುಸರಣೆ ಮಾಡಿ ಖಂಡಿತ ಪುಣ್ಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಜೊತೆಗೆ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತೀರಿ. ಹಾಗೆ ಒಬ್ಬ ವ್ಯಕ್ತಿಗೆ ಬೇಕಾದಂಥ ಎಲ್ಲ ರೀತಿಯ ಪ್ರಯೋಜನಗಳು ಕೂಡ ಇದರಿಂದ
ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಈ ದಿನ ಏಕಾದಶಿಯ ತಿಥಿ ಇರುವಂಥದ್ದು. ಆದರೆ ನಿನ್ನೆ ಮಧ್ಯರಾತ್ರಿ 12:21 ಏಕಾದಶಿಯ ತಿಥಿ ಆರಂಭ ಆಗ್ತಾ ಇದೆ. ಇನ್ನು ಈ ದಿನ ರಾತ್ರಿ 3:49 ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ಈ ಏಕಾದಶಿ ಪೂಜೆಯನ್ನು ಆರಂಭ ಮಾಡುವಂಥ ಶುಭ ಸಮಯ ಇದು ಅಂತ ಹೇಳ್ತಾ, ಇನ್ನು ನಾಳೆಯ ದಿನ ಪಾರಣೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಬಂಧುಗಳೇ, ಈ ದಿನ ಮುಂಜಾನೆ ಬೇಗ ಎದ್ದು ನಿಮ್ಮ ವಿಧಿವಿಧಾನಗಳನ್ನು ಪೂರೈಸಿಕೊಂಡು ಪವಿತ್ರವಾದಂತಹ ಸ್ನಾನವನ್ನು ಮಾಡಿ ಈ ದಿನ ಶ್ರೀ ಯಂತ್ರದೊಂದಿಗೆ, ಶ್ರೀ ಚಕ್ರದೊಂದಿಗೆ ವಿಷ್ಣುವಿನ ವಿಗ್ರಹವನ್ನು ಅಥವಾ ವಿಷ್ಣುವಿನ ಫೋಟೋವನ್ನು ಇಟ್ಟು ಪೂಜೆ ಮಾಡಿ. ಅದರಲ್ಲೂ ವಿಶೇಷವಾಗಿ ತುಪ್ಪದ ದೀಪವನ್ನು ಹಚ್ಚಿಡಿ, ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚಿಡಿ. ಭಗವಂತ ಬಹಳ ಬೇಗ ಒಲಿತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ತುಳಸಿ ದಳವನ್ನು ಉಪಯೋಗಿಸಿಕೊಂಡು ಪೂಜೆ ಮಾಡುವಂಥದ್ದು, ನೀವು ತಯಾರು ಮಾಡಿರೋಂಥ ಯಾವುದೇ ಅಡುಗೆ ಪದಾರ್ಥವನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಈ ದಿನ ಬಹಳ ಮುಖ್ಯ. ಇದರಿಂದ ಭಗವಂತನಾದಂತಹ ವಿಷ್ಣುವಿನ ಆಶೀರ್ವಾದವನ್ನು ಬಹಳ ಬೇಗ ಪಡ್ಕೊಳ್ತೀರಿ. ಇನ್ನು ಯಾವುದೇ ರೀತಿಯ ವ್ಯಾಧಿಗಳಿರಲಿ, ಯಾವುದೇ ರೀತಿಯ ನೋವುಗಳಿರಲಿ, ದುಃಖಗಳಿರಲಿ, ಅದು ಸೂಕ್ತವಾಗಿ ಮಾಯವಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ಈ ಅಮಲಕಿ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿ. ಇನ್ನು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಒಂದು ಮಂತ್ರವನ್ನು 108 ಬಾರಿ ಪಠಣ ಮಾಡ್ಕೊಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಪ್ರಯತ್ನ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಗುರುಗಳು ಹೇಳಿರುವಂಥ ಒಂದು ಮಾಹಿತಿ ಇದೆ. ಅದೇನೆಂದರೆ, ಈ ಮಾರ್ಚ್ 21 ಏಪ್ರಿಲ್ 20 ಒಳಗೆ ಯಾರು ಜನಿಸಿದ್ದಾರೆ ಪುರುಷರು, ಅವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಆಗಾಗ್ಗೆ ತಿಳಿಸ್ತಾ ಇದ್ರು. ಹಾಗಾಗಿನೇ ಪ್ರತಿ ತಿಂಗಳೂ ಕೂಡ ಜನಿಸಿದಂಥವರ ವಿವರಗಳನ್ನು ನಾವು ಅವರಿಂದ ಕಲಿತಿದ್ದೇವೆ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ಈ ಪುರುಷರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಯಾರಿಗೆ ಈ ಮಾರ್ಚ್ 21 ಏಪ್ರಿಲ್ 20 ಜನಿಸಿದ್ದಾರೆ ಅಥವಾ ಮುಂದೆ ಜನಿಸುವಂಥ ಮಕ್ಕಳು ಯಾರಿದ್ದಾರೆ, ಇವರು ತುಂಬ ರೂಪವಂತರಾಗಿರ್ತಾರೆ, ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ಸ್ವತಂತ್ರ ವ್ಯಕ್ತಿತ್ವವನ್ನು ಹೊಂದಿರುವಂಥವರು, ಆದರೆ ತುಂಬ ಬುದ್ಧಿವಂತರು ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿನೇ ಜೀವನ ನಿರ್ವಹಣೆಗೆ ಬೇಕಾಗಿರುವಂಥ ಎಲ್ಲ ಕಲೆಯನ್ನು ಕೂಡ ಇವರು ಕಲ್ತ್ಕೊಂಡಿರ್ತಾರೆ. ಹಾಗೆ ಸದಾಕಾಲ ಪ್ರತಿಯೊಂದು ಸ್ಪರ್ಧೆಯಲ್ಲಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಾವೇ ಮುಂದೆ ಇರಬೇಕು ಅನ್ನುವಂಥ ಒಂದು ದೃಢವಾದ ಸಂಕಲ್ಪ ಇವರಿಗೆ ಇರುವಂಥದ್ದು. ಹಾಗಾಗಿ ತಾವೇ ಮುಂದೆ ಬರಬೇಕು ಅನ್ನುವಂಥದ್ದಕ್ಕೆ ಬಹಳ ಕಷ್ಟಪಟ್ಟು ಆ ಸಾಧನೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಇವರದ್ದು ಸ್ವಲ್ಪ ಆತುರದ ಸ್ವಭಾವ ಇರಬಹುದು. ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರ ಫಲ ತಕ್ಷಣ ಸಿಗಬೇಕು ಅನ್ನುವಂಥ ಒಂದು ಬಯಕೆ ಇವರಿಗೆ ಹೆಚ್ಚಾಗಿರುತ್ತೆ. ಇನ್ನು ಜೀವನ ಸಂಗಾತಿಯನ್ನು ಬಹಳ ಪ್ರೀತಿಸ್ತಾರೆ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂಥ ಒಂದು ಪ್ರೇಮಿಗಳು ಕೂಡ ಇವರು. ಆದರೆ ತಾವು ಹೇಳಿದಂತೆಯೇ ಕೇಳಬೇಕು ಅನ್ನುವಂಥ ಹಠದ ಸ್ವಭಾವ ಇರುತ್ತೆ. ಸ್ವಲ್ಪ ನಿರ್ಬಂಧಗಳನ್ನು ಹೇರುವಂಥವರು ಕೂಡ ಇವರು. ಹಾಗಾಗಿನೇ ತಮ್ಮದೇ ಹಠ ಸಾಧನೆಯಲ್ಲಿ ಕೆಲವೊಂದು ಸಂಬಂಧಗಳನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇವರಿಗಿರುತ್ತೆ. ಹಾಗೆ ತಮ್ಮ ಬಾಳ ಸಂಗಾತಿ ಇರಲಿ, ತಾವು ಪ್ರೀತಿಸುವಂಥ ವ್ಯಕ್ತಿಗಳಿರಲಿ, ಇವರ ಅಭಿರುಚಿಗಳಿಗೆ ತುಂಬ ಮಾನ್ಯತೆಯನ್ನು ಕೊಡ್ತಾರೆ. ಹಾಗೆ ಅದಕ್ಕೆ ಅನುಗುಣವಾಗಿ ಪ್ರೋತ್ಸಾಹವನ್ನು ನೀಡುವಂಥದ್ದು ಕೂಡ ಇರುತ್ತೆ. ಎಷ್ಟೋ ವೇಳೆ ಹಣಕಾಸಿನ ನೆರವನ್ನು ಕೂಡ ನೀಡ್ತೀರಿ. ನೀವು ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥ ಒಂದು ಸಾಧನೆಯನ್ನು ನಿಮ್ಮ ಮಕ್ಕಳಿಂದ ಅಥವಾ ನಿಮ್ಮ ಪ್ರೇಯಸಿಯಿಂದ ಮಾಡುವಂಥ ಅಥವಾ ಮಾಡಿ ಅದನ್ನು ನೋಡುವಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿರುತ್ತೆ. ಇನ್ನು ವಿಶೇಷವಾಗಿ ಎಷ್ಟೋ ಬಯಕೆಗಳನ್ನು, ಎಷ್ಟೋ ಆಸೆಗಳನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ತೀರಿ. ಬಹಳ ಮುಕ್ತವಾಗಿ ಮಾತಾಡ್ತೀರಿ. ಹಣಕಾಸಿನ ವಿಚಾರಗಳನ್ನು ಮಾತ್ರ ಸ್ವಲ್ಪ ರಹಸ್ಯವಾಗಿ ಇಟ್ಕೊಳ್ಳುವಂಥದ್ದು. ಇನ್ನು ಕೆಲವು ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು, ಎಲ್ಲೋ ಒಂದು ಕಡೆ ನಷ್ಟ ಆಗಿದೆ ಅಂತ ಹೇಳಿದ್ರೆ ಈ ರಹಸ್ಯವಾಗಿ ಮಾಡಿಕೊಂಡಿರುವಂಥ ಕೆಲವು ಒಪ್ಪಂದಗಳಿಂದ, ಕೆಲವೊಂದು ಚಟುವಟಿಕೆಗಳಿಂದ ಮಾತ್ರ ನಿಮಗೆ ನಷ್ಟ ಆಗುತ್ತೆ. ಹಾಗೆ ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಹಂಬಲ ಇರುವಂಥವರು ಬಹಳ ಬೇಗ ಅಡ್ಡದಾರಿಯನ್ನು ಹಿಡಿಯುವಂಥ ಸಾಧ್ಯತೆಗಳಿದೆ. ಹಾಗಾಗಿನೇ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸ್ನೇಹಿತರ ಒತ್ತಡ ಕೂಡ ಇದಕ್ಕೆ ಕಾರಣವಾಗುತ್ತೆ. ಇನ್ನು ಈ ಒಂದು ಅವಧಿಯಲ್ಲಿ ಜನಿಸಿರುವಂಥ ಪುರುಷರು ತಮ್ಮ ಆರೋಗ್ಯವನ್ನು ಬಹಳ ಬೇಗ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಏಕೆಂದರೆ ಆರೋಗ್ಯದ ಕಡೆ ಗಮನ ಇಲ್ಲ, ಕೆಲಸವೇ ಇವರಿಗೆ ಪ್ರಧಾನವಾಗಿ ಇರುವಂಥದ್ದು. ಹಾಗಾಗಿನೇ ಪದೇ ಪದೇ ಕಾಯಿಲೆಗೆ ತುತ್ತಾಗ್ತಾ ಇದ್ದರೂ ಕೂಡ ಏನೋ ಒಂದು ಔಷಧೋಪಚಾರಗಳಿಂದ ಮತ್ತೆ ಪುಟಿದೇಳುವಂಥ ಒಂದು ವ್ಯಕ್ತಿತ್ವ ಇವರಿಗಿರುತ್ತೆ.
ಇನ್ನು ವಿಶೇಷವಾಗಿ ಮಾನಸಿಕವಾಗಿ ಇವರು ಸದೃಢರಾಗಿರ್ತಾರೆ. ಯಾವುದೇ ಕಷ್ಟ ಬರಲಿ, ಎಷ್ಟೇ ನೋವಾಗಲಿ, ದುಃಖ ಆಗಲಿ ವಿಚಲಿತರಾಗಲ್ಲ. ಎಲ್ಲವೂ ಕೂಡ ಭಗವಂತನ ಆಜ್ಞೆ, ಭಗವಂತನ ಅನುಗ್ರಹ ಅಂತ ಹೇಳಿ ಸ್ಥಿತಪ್ರಜ್ಞತೆಯಿಂದ ಸ್ವೀಕಾರ ಮಾಡುವಂಥ ಒಂದು ಸ್ವಭಾವ ಇವರಿಗಿರುತ್ತೆ. ಇನ್ನು ಯಾರಿಗೂ ಕೂಡ ಇವರು ಸೋಲಲ್ಲ, ಯಾರಿಗೂ ಬಗ್ಗಲ್ಲ. ಇವರದ್ದೇ ಒಂದು ಹಠದ ಸರಿ ದಾರಿಯಲ್ಲಿ ನಡೀಬೇಕು ಅನ್ನುವಂಥ ಹಮ್ಮು ಇವರಿಗೆ ಬಹಳ ವಿಶೇಷವಾಗಿರುತ್ತೆ. ಇನ್ನು ಮಾಡಿದ್ದಂಥ ತಪ್ಪುಗಳಿಗೆ ಕ್ಷಮಾಪಣೆ ಕೇಳುವಂಥ ಒಂದು ಒಳ್ಳೆಯ ಗುಣ ಇದೆ. ಆದರೆ ಪುನಃ ಪುನಃ ಅಂಥದ್ದೇ ತಪ್ಪುಗಳನ್ನು ಮಾಡುವಂಥ ಗುಣ ಕೂಡ ಇರುತ್ತೆ. ತಪ್ಪು ಅಂತ ಗೊತ್ತಿದ್ದು ಮತ್ತೆ ಮಾಡುವಂಥದ್ದು. ಏಕೆಂದರೆ ಇವರಿಗೆ ತಮ್ಮ ವೈಯಕ್ತಿಕ ಸಂತೋಷವೇ ಪ್ರಧಾನವಾಗಿದೆ ಅನ್ನುವಂಥ ಒಂದು ವಿಚಾರ ತಲೆಯಲ್ಲಿರುತ್ತೆ. ಹಾಗೆ ಜೀವನವನ್ನು ತುಂಬ ಆಸಕ್ತಿದಾಯಕವಾಗಿ ರೂಪಿಸ್ಕೊಳ್ತಾರೆ. ಯಾವುದೋ ಒಂದು ಚಟುವಟಿಕೆ, ಯಾವುದೋ ಒಂದು ಹವ್ಯಾಸ, ಯಾವುದೋ ಒಂದು ಕೆಲಸ ಕಾರ್ಯ, ಇದರಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥವ್ರು. ಹಾಗಾಗಿ ನಾನು ನಿವೃತ್ತಿ ಆದೆ ಅಂತ ಹೇಳಿ ಒಂದು ಕಡೆ ಕೂತ್ಕೊಳ್ಳಲ್ಲ, ನನ್ನ ಕೈಲಾಗಲ್ಲ ಅಂತ ಹೇಳಿ ಒಂದು ಕಡೆ ನಿಲ್ಲಲ್ಲ. ಇನ್ನು ಯಾವುದೇ ಒಂದು ಚಟುವಟಿಕೆಗಳನ್ನು ತಮ್ಮ ಕೈಲಾದ ರೀತಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಇವರು ನಿಭಾಯಿಸುವಂಥವ್ರು. ಹಾಗಾಗಿನೇ ಇವರಿಗೆ ಸೋಮಾರಿತನ ಅನ್ನುವಂಥದ್ದು ಇರಲ್ಲ. ಇನ್ನು ತುಂಬ ಶ್ರಮಪಟ್ಟು ಕೆಲಸ ಕಾರ್ಯಗಳನ್ನು ಮಾಡೋದರಿಂದ ಇವರು ಫಲಿತಾಂಶಗಳನ್ನು ಬಹಳ ಚೆನ್ನಾಗಿ ಅನುಭವಿಸುವಂಥವ್ರು. ಆದರೆ ಸ್ವಲ್ಪ ಪೈಪೋಟಿ ಇರುತ್ತೆ. ಈ ಪೈಪೋಟಿಯ ಮಧ್ಯದಲ್ಲಿ ಕೆಲವರಿಗೆ ಅಧೈರ್ಯಗಳು ಬಂದರೂ ಕೂಡ ಮತ್ತೊಮ್ಮೆ ಧೈರ್ಯವನ್ನು ತಂದುಕೊಂಡು ಕೆಲಸವನ್ನು ಗೆಲ್ಲುವಂತಹ ಹಠ ಸಾಧನೆಯ ಸ್ವಭಾವ ಇವರದ್ದು. ಇನ್ನು ಈ ಧೈರ್ಯಶಾಲಿ ಅನ್ನುವಂಥದ್ದು ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೂ ಹೆದರಿಕೆ ಇಲ್ಲ ಅನ್ನುವಂಥ ವಿಚಾರಗಳೇನಿದೆ, ಇದು ಇವರನ್ನು ನಾಯಕತ್ವದ ಸ್ಥಾನದಲ್ಲಿ ಕೂರಿಸುತ್ತೆ. ಹಾಗಾಗಿ ಎಷ್ಟೇ ತೊಂದರೆ ಬರಲಿ, ಎಷ್ಟೇ ಅಡ್ಡಿ ಆತಂಕಗಳು ಬರಲಿ, ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರೆ. ಎದೆಗುಂದದೆ ಮುನ್ನಡೆಯುವಂಥ ಒಂದು ಸಾಹಸಿ ಪ್ರವೃತ್ತಿ ಇವರಲ್ಲಿರುತ್ತೆ. ಹಾಗೆ ತಾವು ಅಂದುಕೊಂಡಂಥ ವಿಚಾರಗಳು ಏನೇ ಇದ್ದರೂ ಕೂಡ ಅದನ್ನು ಸಾಧಿಸಿಯೇ ತೀರ್ತಾರೆ. ಹೇಗೋ ಮಾಡಿ ತಮ್ಮ ಅಜೆಂಡಾ ಫುಲ್ಫಿಲ್ ಆಗಬೇಕು, ತಮ್ಮ ಆಸೆ ನೆರವೇರಬೇಕು, ಆ ರೀತಿ ನೋಡಿಕೊಳ್ಳುವಂಥವ್ರು ಇವರು. ಹಾಗೆ ಎಲ್ಲರೂ ಕೂಡ ತಮ್ಮನ್ನು ಇಷ್ಟಪಡಬೇಕು ಅಂತ ಹೇಳಿ ಬಯಸುವಂಥ ಆಶಾವಾದಿಗಳಿವರು. ಹಾಗಾಗಿನೇ ಪದೇ ಪದೇ ಕೇಳುವಂಥದ್ದು ತಮ್ಮ ಅಭಿಪ್ರಾಯ ಅಥವಾ ತಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಹೇಗಿದೆ ಅನ್ನುವಂಥ ಒಂದು ಫೀಡ್ಬ್ಯಾಕನ್ನು ಆಗಾಗ್ಗೆ ಕೇಳ್ಕೊಳ್ತಾ ಇರ್ತಾರೆ. ಇದು ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಕೂಡ. ಇನ್ನು ನಿಮಗೆ ಅರಿವಿಲ್ಲದಂತೆಯೇ ಇತರರನ್ನು ಚುಚ್ಚು ಮಾತುಗಳಿಂದ ನೋಯಿಸುವಂಥ ಒಂದು ಕೆಟ್ಟ ಸ್ವಭಾವ ಕೂಡ ಇರುತ್ತೆ. ನಿಮಗೆ ಗೊತ್ತಿಲ್ಲ, ಆದರೂ ಕೂಡ ಬೇರೆಯವರ ಮಾತುಗಳನ್ನು, ಬೇರೆಯವರ ನಡತೆಯನ್ನು ಈ ಮಾತಿನಿಂದಲೇ ಕೊಲ್ಲುವಂಥದ್ದು ಕೂಡ ಇರುತ್ತೆ. ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬಹಳ ಬೇಗ ಮನಸೋಲುವಂಥವ್ರು, ಪ್ರೀತಿಯಲ್ಲಿ ಬಹಳ ಬೇಗ ಆ ಬಲೆಯಲ್ಲಿ ಬಿದ್ದು ಅನುಭವಿಸುವಂಥವ್ರು. ಇನ್ನು ವಿಶೇಷವಾಗಿ ಕ್ರೀಡೆಗಳ ಬಗ್ಗೆ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರುವಂಥವ್ರು. ಇವರಿಗೆ ಹಳ್ಳಿಯ ಜೀವನಕ್ಕಿಂತ ನಗರ ಜೀವನ ತುಂಬ ಇಷ್ಟ, ಮನರಂಜನೆ ಇಷ್ಟ. ಹಾಗೆ ಹಗಲಿನ ಗರಿಷ್ಠ ಅವಧಿಯಲ್ಲಿ ಇವರು ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು, ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ ಚೆನ್ನಾಗಿರುತ್ತೆ. ಹಾಗಾಗಿನೇ ಇತರರಿಗಿಂತ ತಾವು ಹೇಳುವಂತಹ ಕೆಲಸಗಳು ಇವರಿಗೆ ಅರ್ಥವತ್ತಾಗಿರುತ್ತೆ, ತಾವು ಮಾಡುವಂತಹ ಕೆಲಸಗಳೇ ಇವರಿಗೆ ಶ್ರೇಷ್ಠವಾಗಿರುತ್ತೆ. ಒಟ್ಟಾರೆ ತಾವು ಎಲ್ಲ ಕೆಲಸಗಳ ಕಾರ್ಯಗಳಲ್ಲೂ ಕೂಡ ಪರಿಣಿತರು ಅನ್ನುವಂಥ ಒಂದು ವಿಚಾರವನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಇವರಿಗೆ ಸ್ವಲ್ಪ ಅಸೂಯೆ ಜಾಸ್ತಿಯಾಗಿ ಇರುವಂಥದ್ದು. ಆದರೆ ತಮಗೆ ಅನುಕೂಲ ಆಗುವಂತೆ ಬಳಸಿಕೊಳ್ಳುವಂಥ ಒಂದು ಕಲೆಗಾರಿಕೆ ಇವರಲ್ಲಿರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಅವಧಿಯಲ್ಲಿ ಜನಿಸಿದಂಥವರು ತಮ್ಮ ಹಿತಾರ್ಚನೆ ಮಾಡಿಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಯಾವುದಕ್ಕೂ ಕೂಡ ತಯಾರಾಗಿರ್ತಾರೆ, ಎಲ್ಲದಕ್ಕೂ ಕೂಡ ಸಿದ್ಧರಾಗಿರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ಈ ಮಾರ್ಚ್ 21ರಿಂದ ಏಪ್ರಿಲ್ 20ರ ಒಳಗೆ ಜನಿಸಿರುವಂಥ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸಿದ್ವಿ. ಇದನ್ನು ನೀವು ಅನುಸರಣೆ ಮಾಡಿ. ಹಾಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಕಮೆಂಟ್ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಕೆಲವು ಪ್ರಶ್ನೆಗಳಿಗೆ ಯಾರು ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಯಾರು ಫೋನ್ ಪೇ ಮಾಡಿದ್ದೀರಿ, ಇವರು ದಯಮಾಡಿ ನಮಗೆ ಮಾಹಿತಿಯನ್ನು ತಿಳಿಸಿ. ನಿಮ್ಮ ಉತ್ತರಗಳು ಬಂದ ನಂತರದಲ್ಲೂ ಕೂಡ ಈ ಒಂದು ಮಾಹಿತಿ ನಮಗೆ ಲಭ್ಯವಾಗುವಂತೆ ನೋಡ್ಕೊಳ್ತಾ ಇರಿ. ಒಳ್ಳೆಯದಾಗುತ್ತೆ. ಭಗವಂತ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಒಳ್ಳೆಯ ಫಲಿತಾಂಶಗಳು ತಮ್ಮದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋ ಮೊದಲು ಸಮಯ ಸರಿ ಇದೆಯೇ ಅಂತ ಹೇಳಿ ನೋಡ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ ಇದ್ದಕ್ಕಿದ್ದಾಗೆ ಕೆಲಸಗಳನ್ನು ಆರಂಭ ಮಾಡುವಂಥ ಮನಸ್ಥಿತಿ ಈ ದಿನ ಇರುತ್ತೆ. ಅದರಲ್ಲೂ
ಈ ಆತುರಾತುರವಾಗಿ ಕೆಲಸ ಮಾಡುವಂತಹ ಸಂದರ್ಭಗಳು ಹೆಚ್ಚಾಗಿರುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ತಾಯಿಯವರ ಒಂದು ಮಾರ್ಗದರ್ಶನ, ಸಲಹೆ ಬಹಳ ಚೆನ್ನಾಗಿದೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಈ ದಿನ ಉತ್ತಮ ಫಲಗಳು ನಿಮಗೆ ಸಿಕ್ಕುವಂಥ ಸಾಧ್ಯತೆಗಳಿದೆ. ಆದರೆ ಅವರ ಮಾತನ್ನು ಕೇಳುವಂಥ ಒಂದು ವ್ಯವಧಾನ, ಒಂದು ತಾಳ್ಮೆ ಈ ದಿನ ನಿಮ್ಮಲ್ಲಿರಲ್ಲ. ಹಾಗಾಗಿನೇ ಬಹಳ ವಿಶೇಷವಾಗಿ ನಿಮ್ಮ ಸ್ವಭಾವದ ಬಗ್ಗೆ ನೀವು ಸ್ವಲ್ಪ ಅಂತರ ಅವಲೋಕನ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಇಲ್ಲಿ ಸಣ್ಣವರು ಒಂದು ರೀತಿಯಲ್ಲಿ ದೊಡ್ಡಸ್ತಿಕೆಯ ನಾಟಕವನ್ನು ಆಡುವಂಥದ್ದು ಇದೆ. ಆದರೆ ದೊಡ್ಡವರು ಸಣ್ಣವರಿಗಿಂತ ಸಣ್ಣವರಾಗಿರ್ತಾರೆ. ಮಗುವಿಗಿಂತ ಮಗುವಾಗಿ ನಡ್ಕೊಳ್ಳುವಂಥ ಒಂದು ಸ್ವಭಾವ ಅವರಿಗಿರುತ್ತೆ. ಹಾಗಾಗಿ ಈ ಸಣ್ಣಸ್ತಿಕೆ ದೊಡ್ಡಸ್ತಿಕೆಯ ಲಕ್ಷಣವಾಗಿ ಇರುವಂಥದ್ದು. ಎಲ್ಲಿ ಸೌಜನ್ಯ ಇದೆಯೋ ಅಂಥ ಒಂದು ವ್ಯಕ್ತಿಗಳಲ್ಲಿ ಮಾತ್ರ ಇದು ಉದ್ಭವ ಆಗುತ್ತೆ. ಹಾಗಾಗಿ ನಿಮ್ಮಲ್ಲೂ ಕೂಡ ಅಂಥ ಒಂದು ಸೌಜನ್ಯ, ಅಂಥ ಒಂದು ತಾಳ್ಮೆ, ವಿನಯವಂತಿಕೆ ಈ ದಿನ ಬೆಳೆಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ದೊಡ್ಡ ಬಂಡವಾಳ ಹಾಕಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಯಾವುದೇ ಒಂದು ಖರೀದಿಯಾಗಲಿ ಅಥವಾ ನಿಮ್ಮನ್ನು ಒಂದು ಸ್ವಂತಿಕೆಯ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದಾಗಲಿ, ಪ್ರೊಜೆಕ್ಟ್ ಮಾಡಿಕೊಳ್ಳುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಸಂಪೂರ್ಣವಾದಂತಹ ನೆಮ್ಮದಿಯನ್ನು ತರುತ್ತೆ. ಏನೋ ಒಂದು ಸಾಧನೆ ಮಾಡಿದಂತಹ ಒಂದು ಮನಸ್ತೃಪ್ತಿ ಈ ದಿನ ನಿಮಗಿರುತ್ತೆ. ಹಾಗೆ ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ನಿಮ್ಮ ವ್ಯಾಪಾರ ವಿಸ್ತರಣೆ ಆಗುತ್ತೆ. ವ್ಯಾಪಾರದಲ್ಲಿ ಹೊಸ ಬದಲಾವಣೆಯನ್ನು ತರಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆ. ಅಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿನೇ ಯಾವುದೇ ಪ್ರಯತ್ನಗಳು ಕೂಡ ನಿಮಗೆ ಒಳ್ಳೆಯ ಫಲವನ್ನು ನೀಡುವಂಥ ಸಂದರ್ಭ ಇದು. ಇನ್ನು ಈ ದಿನ ನಿಮ್ಮ ಆತ್ಮೀಯರಿಂದ ನಿರೀಕ್ಷಿತವಾದಂಥ ಸಹಾಯಗಳು ಕೂಡ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿನೇ ನೀವು ಅಂದುಕೊಂಡಂತಹ ಕೆಲಸ ಸಾಧನೆ ಮಾಡಲಿಕ್ಕೆ ನಿಮಗೆ ವಿಶೇಷವಾದಂಥ ಬೆಂಬಲಗಳು ನಿಮ್ಮ ಸುತ್ತಮುತ್ತಲಿಂದ ಬರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಒಂದು ಸೂಕ್ತವಾದ ಮಾರ್ಗದರ್ಶನ ನಿಮಗೆ ಕೆಲಸದಲ್ಲಿ ಹೆಚ್ಚು ಉತ್ಸಾಹ ಇರುವಂತೆ ನೋಡಿಕೊಳ್ಳುತ್ತೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಶ್ರಮಕ್ಕೆ ತಕ್ಕ ಫಲಿತಾಂಶಗಳನ್ನು ಈ ದಿನ ಪಡ್ಕೊಳ್ಳುವಂಥದ್ದು ಇದೆ. ಇದರಿಂದ ನೀವು ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಶೇಷ ಆಸಕ್ತಿ ನಿಮ್ಮದಾಗಿರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ ನಿಮಗೆ ಯಾವುದೇ ಭರವಸೆಯನ್ನು ಕೊಟ್ಟಿದ್ದರೆ ಅಥವಾ ಆ ಕೆಲಸಗಳು ನಿಮ್ಮಂತೆ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಕೂಡ ಯಶಸ್ವಿಯಾಗುತ್ತೆ. ಏಕೆಂದರೆ ಭಗವಂತನ ಅನುಗ್ರಹ ಬಹಳ ವಿಶೇಷವಾಗಿದೆ, ಬಹಳ ಚೆನ್ನಾಗಿದೆ. ಆದ್ದರಿಂದಲೇ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಬೇಕು ಅಂಥೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಯಾವುದನ್ನೂ ನೆಗ್ಲೆಕ್ಟ್ ಮಾಡಬೇಡಿ. ಹಾಗೆ ಈ ದಿನದ ದುಡಿಮೆ ಚೆನ್ನಾಗಿದ್ದರೂ ಕೂಡ ಖರ್ಚು ವಿಪರೀತವಾಗಿರುತ್ತೆ. ಹಾಗಾಗಿನೇ ನೀವು ಅನಗತ್ಯವಾದಂಥ ಖರ್ಚಿಗೆ ಕಡಿವಾಣ ಹಾಕುವಂಥ ಅಗತ್ಯತೆ ಈ ದಿನ ಇದೆ. ಇನ್ನು ಈ ದಿನದಲ್ಲಿ ಉದ್ಯೋಗಸ್ಥರಿಗೆ ಸ್ಥಾನ ಬದಲಾವಣೆ ಆಗುವಂಥ ಸೂಚನೆಗಳು ಸಿಕ್ಕುವಂಥದ್ದು ಇದೆ. ಕೆಲಸದ ಒತ್ತಡಗಳು ಈ ದಿನದಿಂದ ನಿಮಗೆ ಆರಂಭ ಆಗುವಂಥದ್ದು. ಹಾಗೆ ದಿಢೀರಾಗಿ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭಗಳು ಕೂಡ ಬರ್ಬೋದು. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯರ್ಥವಾದ ಮಾತುಗಳಿಂದ ಕೆಲವು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಸಮಯವನ್ನು ಈ ದಿನ ಪರಿಪಾಲನೆ ಮಾಡಲ್ಲ. ಸಮಯಕ್ಕಾಗಿಯೇ ಈ ದಿನ ಹೆಚ್ಚು ಪರಿತಪಿಸುವಂಥವರ ಜೊತೆಯಲ್ಲಿ ನೀವು ವೃಥಾ ಕಾಲಹರಣ ಮಾಡುವಂಥ ಸಂದರ್ಭಗಳು ಇರುತ್ತೆ. ಇದು ನಗೆಪಾಟಲಿಗೆ ಕಾರಣವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನ ನಿಮ್ಮನ್ನು ಯಾರು ಆಡಿಕೊಳ್ತಾರೆ ಅವರ ಎದುರಿಗೆ ಎಡವಿ ಬಿದ್ದಂತಾಗಂಥ ಪರಿಸ್ಥಿತಿಗಳು ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಸಮಯವನ್ನು ಪರಿಪಾಲನೆ ಮಾಡಿಕೊಳ್ಬೇಕು. ಹಾಗೆ
ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಗಳು ಇರುತ್ತೆ. ಯಾವುದರಲ್ಲೂ ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ, ಕ್ಲಾರಿಟಿ ಇಲ್ಲ. ಹಾಗಾಗಿನೇ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ವಿಚಾರಗಳು ಈ ದಿನ ನಿಮಗೆ ಜಿಜ್ಞಾಸೆಯ ವಿಚಾರವಾಗಿರುತ್ತೆ. ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುವಂಥ ಸಂದರ್ಭ ಇದು. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಮಾತಾಗಲಿ ಅಥವಾ ಅವರ ಒಂದು ನಡವಳಿಕೆಯಾಗಲಿ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ದಿನದಲ್ಲಿ ಏನೋ ತಪ್ಪು, ಏನೋ ದೋಷ ಅನ್ನುವಂಥದ್ದು ನಿಮ್ಮ ಕಣ್ಣಿಗೆ ಬಹಳ ಬೇಗ ಗೋಚರಿಸುವಂಥದ್ದು ಇದೆ. ಆದರೆ ಇವೆಲ್ಲವೂ ಕೂಡ ನಿಮ್ಮ ಕಲ್ಪನೆ, ಊಹೆಯಂತೆ ಇರುವಂಥದ್ದು. ಪ್ರಾಕ್ಟಿಕಲ್ ಆಗಿರುವಂಥದ್ದೇ ಬೇರೆ ವಿಚಾರ, ನೀವು ನೋಡುವಂಥ ವಿಚಾರಗಳೇ ಬೇರೆಯದ್ದೇ ಆಗಿರುತ್ತೆ. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆಯಿಂದ ಈ ದಿನ ಮುಂದುವರಿಯುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷ ಇರುವಂಥ ದಿನ. ಏನೋ ಒಂದು ಸುಖ ಇದೆ, ಸಾಧನೆ ಇದೆ, ಸಂತೃಪ್ತಿ ಅನ್ನುವಂಥದ್ದು ಇದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಈ ದಿನ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿನೇ ಜೀವನದಲ್ಲಿ ಒಂದು ಶಾಂತಿ, ಸಮೃದ್ಧಿ ಇದೆ, ಹಾಗೆ ನೆಮ್ಮದಿ ಕೂಡ ಇದೆ. ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಮುಂದುವರಿತಾ ಇದ್ದೀರಿ. ಇದು ನಿಮ್ಮ ಉತ್ತಮವಾದಂಥ ಸ್ವಭಾವಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಅಪರೂಪದ ಆಮಂತ್ರಣಗಳು ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ನಿಮ್ಮ ಪ್ರೆಸೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನ ಕೆಲವರಿಗೆ. ಹಾಗೆ ಈ ದಿನ ನಿಗದಿತ ಸಮಯಕ್ಕೆ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ಮುನ್ನೆಚ್ಚರಿಕೆ ಬಹಳ ಚೆನ್ನಾಗಿದೆ. ಇನ್ನು ಬಹಳ ವಿಶೇಷವಾಗಿ ವ್ಯಾಪಾರಗಳು, ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ವರ್ತಕರಿಗೆ ದಿನ ಚೆನ್ನಾಗಿದೆ, ಅದರಲ್ಲೂ ದಳ್ಳಾಳಿಗಳಿಗೆ ಈ ದಿನ ಒಳ್ಳೆಯ ಕಮಿಷನ್ ಅನ್ನುವಂಥದ್ದು ಸಿಕ್ಕತ್ತೆ. ಒಟ್ಟಾರೆ ಸಂತೃಪ್ತಿ ಇರುವಂಥ ದಿನ ನಿಮಗೆ. ಹಾಗೆ ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಆಗಿರುವಂಥ ಕೆಲವು ಸಮಸ್ಯೆಗಳೇನಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ದಿನ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಯಶಸ್ವಿಯಾಗುತ್ತೆ. ಹಾಗಾಗಿ ಒಂದು ಪುಟ್ಟ ಪ್ರಯತ್ನ ನಿಮಗೆ ಭಾರಿ ಲಾಭವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಗಣ್ಯರನ್ನು ಭೇಟಿ ಮಾಡುವಂಥದ್ದು, ನಿಮ್ಮ ಸಮಾಜದಲ್ಲಿ ಗುರುತುಕೊಂಡಿರುವಂಥ ಈ ಗಣ್ಯರು, ಹಿರಿಯರು ಯಾರಿದ್ದಾರೆ ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ವ್ಯಕ್ತಿಗಳ ಪರಿಚಯ ವಿಸ್ತರಣೆ ಆಗುವಂಥದ್ದು ಇದೆ. ಒಬ್ಬರು ಪರಿಚಯ ಆಗಿದ್ದರೆ ಅವರ ಒಂದು ಗೆಳೆತನ, ಅವರ ಸ್ನೇಹವನ್ನು ಮತ್ತಷ್ಟು ವಿಸ್ತಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಇರುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಕೆಲಸ ಕಾರ್ಯಗಳು ಅಷ್ಟೊಂದು ಸುಗಮವಾಗಿ ನಡೆಯಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಏನೋ ಒಂದು ಸಮಾಧಾನ ಇಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಮತ್ತು ಯಾವುದರಿಂದಲೂ ಕೂಡ ತೃಪ್ತಿ ಸಿಕ್ಕದೇ ಇದ್ದಾಗ ಹತಾಶ ಮನೋಭಾವ ಹೊಂದುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರ ಕೂಡ ಅಷ್ಟಾಗಿ ನಿಮಗೆ ಲಾಭವನ್ನು ತರ್ತಾ ಇಲ್ಲ. ಎಲ್ಲ ಒಂದು ಕಡೆ ಅನುಮಾನ, ಎಲ್ಲ ಒಂದು ಕಡೆ ದ್ವೇಷ ಸಾಧನೆ ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಬದುಕೆ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು, ಬೇಸರವನ್ನು ತರುವಂಥದ್ದು. ಹಾಗೆ ಈ ದಿನ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ವಿಪರೀತವಾಗಿರುತ್ತೆ, ಆದರೆ ಬರುವಂಥ ಫಲ ಮಾತ್ರ ಸ್ವಲ್ಪವೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಆರೋಗ್ಯ ಸ್ವಲ್ಪ ಕೈ ಕೊಡುತ್ತೆ, ಬಹಳ ಬೇಗ ಸುಸ್ತಾಗುವಂಥದ್ದು. ಹಾಗೆ ಈ ಜೀವನದಲ್ಲೂ ಕೂಡ ಜಿಗುಪ್ಸೆ ಅನ್ನುವಂಥದ್ದು ಈ ದಿನ ಅನುಭವಿಸ್ತೀರಿ. ಬೇರೆ ದಿನಗಳಲ್ಲಿ ಜೀವನ ನಿಮಗೆ ಕಲರ್ಫುಲ್ ಆಗಿರುತ್ತೆ, ಆದರೆ ಈ ದಿನ ಅದೇ ಒತ್ತಡದಿಂದ ಕೂಡಿರುವಂಥ ಜೀವನವಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಾತಿಗೆ ಸ್ಪಂದಿಸಲ್ಲ. ನಿಮ್ಮ ಬಯಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಅವರೂ ಕೂಡ ಮಾಡಲ್ಲ. ಹಾಗಾಗಿನೇ ಈ ದಿನ ನೀವು ಒಬ್ಬಂಟಿ, ಏಕಾಂಗಿ ಅನ್ನುವಂಥ ಒಂದು ಮನಸ್ಥಿತಿ ಬಹಳ ಬೇಗ ನಿಮಗೆ ಎದುರಾಗುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರು ಹಾಕಿಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಹಗ್ಗವೇ ಹಾವಾಗಿ ಬಂದು ನಿಮ್ಮನ್ನು ಭಯಭೀತಗೊಳಿಸುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವು ವ್ಯವಹಾರಗಳಲ್ಲಿ ಹೆಚ್ಚಿನ ಶ್ರಮ ಇರಬೇಕು, ಹೆಚ್ಚಿನ ಇನ್ವಾಲ್ವ್ಮೆಂಟ್ ಇರಬೇಕು.
ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡ್ತಾ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಇದ್ದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಲಾಭ ಇದೆ, ಏನೋ ಒಂದು ಸಂತೃಪ್ತಿ ಅನ್ನುವಂಥದ್ದು ಇದೆ. ಹಾಗಾಗಿಯೇ ಈ ದಿನ ಸಂಬಂಧಗಳಲ್ಲಿ ಸರಿಯಾಗಿ ಜೋಡಿಸುವಂಥ ಒಂದು ಕಲೆಗಾರಿಕೆ ಬಹಳ ಚೆನ್ನಾಗಿದೆ. ನಿಮ್ಮಿಂದ ದೂರ ಹೋದವರು ಕೂಡ ವಾಪಸ್ಸು ಬರುವಂಥ ಒಂದು ಮಾತುಗಾರಿಕೆಯಿಂದ ಅವರನ್ನು ನಿಮ್ಮಲ್ಲಿ ಸೆಳೆಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಸಂಬಂಧವನ್ನು ಜೋಡಿಸುವಂಥದ್ದು ಒಂದು ಕಲೆ ಆದರೆ ಸಂಬಂಧವನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಸಾಧನೆ. ಹಾಗಾಗಿ ಅಂಥ ಒಂದು ಸಾಧನೆ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಪ್ರಯತ್ನ ಕಾರ್ಯಸಿದ್ಧತೆ ಉಂಟಾಗುವಂಥದ್ದು ಇದೆ. ಹೆಚ್ಚು ಪ್ರಯತ್ನ ಮಾಡುವ ಅಗತ್ಯ ಇಲ್ಲ. ಕಾರ್ಯ ಮಾಡಬೇಕು ಅಂದ್ಕೊಂಡ್ರೆ ಕಾರ್ಯಗಳಾಗುವಂಥದ್ದು, ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ಕೆಲಸ ಕಾರ್ಯಗಳು ಮತ್ತು ಅವುಗಳ ಫಲಿತಾಂಶಗಳು ಒದಗಿ ಬರುತ್ತೆ. ಹಾಗೆ ಈ ದಿನ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಒಳ್ಳೆಯ ಗುಣ ಇದೆ. ಹಾಗಾಗಿ ನಿಮ್ಮ ಬಂಧುಗಳು ಸ್ನೇಹಿತರು ನಿಮ್ಮಿಂದ ಕೆಲವೊಂದು ಸಹಾಯಗಳನ್ನು ನಿರೀಕ್ಷೆ ಮಾಡಿ ಬರುವಂಥವರು ಇದ್ದಾರೆ. ಅತಿಥಿ ದೇವೋಭವ ಇದು ನಿಮಗೆ ಅತ್ಯುತ್ತಮವಾದಂಥ ಒಂದು ಸ್ವಭಾವವಾಗಿ ಇರುವಂಥದ್ದು ಈ ದಿನ. ಹಾಗೆ ಈ ದಿನ ನಿರುದ್ಯೋಗದ ಪ್ರಯತ್ನಗಳು ಕೂಡ ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಏಕೆಂದರೆ ಅಂಥ ಪ್ರಯತ್ನಗಳು ನಿಮಗೆ ಎಲ್ಲೋ ಒಂದು ಕಡೆ ಒಳ್ಳೆಯ ಲಾಭವನ್ನು ತರುತ್ತೆ. ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಮಾತುಗಳು ಕೆಲವರಿಂದ ನಿಮಗೆ ಲಭ್ಯವಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಗೌರವಕ್ಕೆ ಏನೂ ಕೊರತೆ ಇಲ್ಲ. ಏಕೆಂದರೆ ನಿಮ್ಮ ಮಾತು ಸ್ಪಷ್ಟವಾಗಿದೆ, ನಿಮ್ಮ ಒಂದು ನಡತೆ ಎಲ್ಲರಿಗೂ ಕೂಡ ಮೆಚ್ಚುವಂಥದ್ದಾಗಿರುತ್ತೆ. ಹಾಗಾಗಿಯೇ ಸಮಾಜದಲ್ಲಿ ಕುಟುಂಬದಲ್ಲಿ ಉತ್ತಮ ಸ್ಥಾನವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಕುಟುಂಬದ ಗೌರವವನ್ನು ಉಳಿಸುವಂಥ ಕೆಲಸ ಕೂಡ ಈ ದಿನ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂತೃಪ್ತಿಯಿಂದ ಇರ್ತೀರಿ, ಲಾಭದಾಯಕವಾಗಿ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಗ್ರಾಮ ದೇವತೆಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ನಿಮ್ಮ ಉದ್ಯೋಗ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆ, ನಿಮ್ಮ ಸ್ವಂತ ಬಿಸಿನೆಸ್ ಇದರಲ್ಲಿ ಭಾಳ ವಿಶೇಷವಾಗಿ ಕಾರ್ಯಪಟುತ್ವ ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದೇ ನಿಮಗೆ ಈ ದಿನ ಒಂದು ಚಾಲೆಂಜಿಂಗ್ ಆಗಿರುವಂಥ ಒಂದು ಸನ್ನಿವೇಶ. ಅದನ್ನು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಹೊಸ ಕಾರ್ಯಗಳಿಗೆ ಚಾಲನೆ ಮಾಡುವಂಥದ್ದು ಕೂಡ ಇದೆ. ಹೊಸ ಒಂದು ವಿಚಾರ ಅಪ್ಡೇಟ್ ಆಗುತ್ತೆ, ಹೊಸ ಟೆಕ್ನಾಲಜಿಯನ್ನು ಈ ದಿನ ಅಳವಡಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿಯೇ ಕೆಲವೊಂದು ಒತ್ತಡಗಳಿಂದ ಕೆಲಸಗಳನ್ನು ಮಾಡಿದ್ರೆ ಕೆಲವೊಂದನ್ನು ಬಹಳ ಖುಷಿಯಿಂದ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಈ ದಿನ ಅಗತ್ಯಕ್ಕೆ ಕೈಯಲ್ಲಿ ಹಣ ಇಲ್ಲದೆ ಇರಬಹುದು, ಆದರೆ ಕೆಲಸಗಳು ನಿಲ್ಲಲ್ಲ. ಯಾರದ್ದೋ ಒಂದು ಸಹಾಯ ಸಹಕಾರದಿಂದ ಈ ದಿನ ಅದನ್ನು ಮುಂದುವರಿಸ್ತೀರಿ. ಚಾಟಿ ಇಲ್ಲದೆ ಬುಗುರಿಯನ್ನು ತಿರುಗಿಸುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮ್ಮಲ್ಲಿರುತ್ತೆ. ಇದು ಬಹಳ ವಿಶೇಷವಾಗಿ ನಿಮ್ಮ ಪ್ರಯತ್ನಗಳಿಗೆ ಪೂರಕವಾದ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ಹೊಸ ಸಾಲದ ಪ್ರಯತ್ನಗಳು ಅಷ್ಟಾಗಿ ನಿಮಗೆ ಕ್ಲಿಕ್ ಆಗಲ್ಲ. ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಲೇಬೇಕಾಗುತ್ತೆ. ಸಾಲ ತರುವಂಥದ್ದನ್ನು ಮಾಡಬೇಡಿ, ಸಾಲ ಕೊಡುವಂಥ ಪ್ರಯತ್ನಗಳು ಕೂಡ ಈ ದಿನ ಬೇಡ. ಆದಷ್ಟು ತಟಸ್ಥವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ಮನೆಯಲ್ಲಿ ಕೆಲವರ ವರ್ತನೆಯಿಂದ ನಿಮಗೆ ಸ್ವಲ್ಪ ತಲೆನೋವು ಉಂಟಾಗ್ಬೋದು. ಎಲ್ಲೋ ಒಂದು ಕಡೆ ಅಶಿಸ್ತಿನ ವಾತಾವರಣ ಇದೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರ್ಬೋದು. ಹಾಗಾಗಿ ಅದನ್ನು ಸರಿಪಡಿಸುವಂಥ ಒಂದು ಪ್ರಯತ್ನಗಳು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಮುಂದುವರೆದ್ರೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಸ್ವಾರ್ಥ ಇಲ್ಲ, ಕುಟುಂಬಕ್ಕಾಗಿ ಕೆಲಸ ಮಾಡ್ತೀರಿ ಈ ದಿನ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿಯೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆ ಇರಲಿ, ಲೆಕ್ಕಾಚಾರ ಚೆನ್ನಾಗಿರಲಿ. ಅದರಲ್ಲೂ
ಈ ಗಣಿತ ಲೆಕ್ಕಾಚಾರ ಇದರಲ್ಲಿ ಬಹಳ ಸ್ಪಷ್ಟತೆ ಇರುವಂಥವ್ರು ನೀವು. ಆದರೆ ಎಲ್ಲೋ ಒಂದು ಕಡೆ ಬೇರೆಯವರ ಬಣ್ಣದ ಮಾತುಗಳಿಗೆ ಯಾಮಾರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ಖರೀದಿಗೆ ಹೋದರೆ ಅಲ್ಲಿ ಸ್ವಲ್ಪ ಮೋಸಗಳಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಭಾಗ್ಯಸ್ಥಾನವನ್ನು ಬಂದೋಬಸ್ತ್ ಮಾಡ್ಕೊಳ್ಳಿ. ಈ ಹಣಕಾಸಿನ ವೆಚ್ಚ ಖರ್ಚು ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಒಬ್ಬರಲ್ಲ ಇಬ್ಬರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇದೆ. ಯಾವುದೋ ಕೆಲಸಕ್ಕೆ ಬಾರದಂತಹ ವಿಚಾರಕ್ಕೆ ಈ ದಿನ ಆದ್ಯತೆಯನ್ನು ಕೊಡ್ತೀರಿ. ಮೂರನೆಯವರ ವಿಚಾರಕ್ಕೆ ಮೂಗು ತೂರಿಸ್ತೀರಿ. ಇದರಿಂದ ನಿಮಗೆ ಗೌರವಕ್ಕೂ ಕೂಡ ಚ್ಯುತಿಯಾಗುವಂಥದ್ದು, ಹಾಗೆ ಈ ಒತ್ತಡಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದರಿಂದ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ನಡೆಯುವಂಥದ್ದು, ತ್ವರಿತವಾಗಿ ಕೆಲಸ ಆಗಲ್ಲ. ಹಾಗಾಗಿ ನಿಮ್ಮ ಒಂದು ಸ್ಪೀಡ್ಗೆ, ನಿಮ್ಮ ವೇವ್ ಲೆಂತ್ಗೆ ಯಾವುದೂ ಕೂಡ ಮ್ಯಾಚ್ ಆಗಲ್ಲ, ಯಾರೂ ಕೂಡ ನಿಮ್ಮ ಹತ್ತಿರ ಬರಲ್ಲ. ಹಾಗಾಗಿನೇ ಈ ದಿನ ಸ್ವೇಚ್ಛಾಚಾರವಾಗಿ ವರ್ತಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಮುಂದೆ ಅನರ್ಥಕ್ಕೆ ಕಾರಣವಾಗುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ಕುಟುಂಬದ ವಾತಾವರಣ ಏನಿದೆ ಅದು ಸ್ವಲ್ಪ ಕಿರಿಕಿರಿಯನ್ನು ತರುವಂಥದ್ದು. ನಿಮಗೆ ಕ್ಲಾರಿಟಿ ಇಲ್ಲ, ಕೆಲಸ ಕಾರ್ಯಗಳ ಜವಾಬ್ದಾರಿ ಇಲ್ಲ, ಹಾಗೆ ನಿಮ್ಮನ್ನು ಮುನ್ನಡೆಸುವಂಥ ಒಂದು ಮಾರ್ಗದರ್ಶಕರ ಕೊರತೆ ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ಇರುವಂಥ ಎನರ್ಜಿ ಬಹಳ ವೇಸ್ಟ್ ಆಗುವಂಥದ್ದು. ಹಾಗೆ ಈ ಸಮಯದ ಪರಿಪಾಲನೆ ಕೂಡ ಅಷ್ಟಾಗಿ ಕ್ರಮಬದ್ಧವಾಗಿರಲ್ಲ. ಇವೆಲ್ಲವೂ ಕೂಡ ನಿಮಗೆ ಹಿನ್ನಡೆಯನ್ನು ತರುವಂಥದ್ದು. ಈ ದಿನ ನಿಮ್ಮ ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನ ಸ್ವಲ್ಪ ಮಾನಸಿಕ ಕಳವಳಗಳು ಉಂಟಾಗುವಂಥದ್ದು, ಏನೋ ಒಂದು ಚಿಂತೆ ನಿಮ್ಮ ಮನಸ್ಸಿಗೆ ಮೂಡುವಂಥದ್ದು. ಹಾಗಾಗಿನೇ ಎಲ್ಲವೂ ಇದ್ದರೂ ಕೂಡ ಅದನ್ನು ಅನುಭವಿಸುವಂಥ ಯೋಗ ಇಲ್ಲ. ಎಲ್ಲವೂ ನಿಮ್ಮ ಹತ್ತಿರದಲ್ಲಿದೆ, ಆದರೆ ಏನೂ ಇಲ್ಲ ಅನ್ನುವಂಥ ಭಾವನೆ ಬಹಳ ಬೇಗ ನಿಮಗೆ ಉಂಟಾಗುವಂಥದ್ದಿದೆ. ಹಾಗಾಗಿನೇ ಈ ದಿನ ಜೀವನದಲ್ಲಿ ಒಂದು ರೀತಿಯಲ್ಲಿ ಅಸಂತೃಪ್ತಿ ಇರುವಂಥದ್ದು, ಏನೋ ಒಂದು ಕಾರಣಕ್ಕೆ ಈ ದಿನ ಬೇಸರ, ಹಾಗೆ ಈ ಜೀವನ ಅನ್ನುವಂಥದ್ದೇ ದುಬಾರಿಯಾಗಿ ಕಾಣಿಸುವಂಥದ್ದು ಕೂಡ ಇರುತ್ತೆ ಕೆಲವರಿಗೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲತೆ ಉಂಟಾಗುವಂಥದ್ದು. ಹಣ ಇದ್ದರೂ ಖರ್ಚಾಗುತ್ತೆ, ಹಣ ಇಲ್ಲ ಅಂದರೂ ಕೂಡ ಖರ್ಚಾಗುವಂಥ ಸಂದರ್ಭಗಳು ಈ ದಿನ ಬರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ವಾದ ವಿವಾದಗಳಲ್ಲಿ ತೊಡಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಚರ್ಚೆಯಿಂದ ನಿಮಗೆ ಯಾವುದೇ ಲಾಭ ಇಲ್ಲ, ಆದರೂ ಕೂಡ ಯಾವುದೋ ಒಂದು ಹಮ್ಮಿಗಾಗಿ, ಯಾವುದೋ ಒಂದು ಹಠ ಸಾಧನೆಗಾಗಿ ಚರ್ಚೆ ಮಾಡಿ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ಸಂಬಂಧಗಳು ಕೂಡ ದೂರವಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಮತ್ತಷ್ಟು ನೆಮ್ಮದಿ ಇಲ್ಲದಂತಾಗತ್ತೆ. ಹಾಗಾಗಿನೇ ಈ ದಿನ ಬಹಳ ಖುಷಿಯಿಂದ ಇರಬೇಕು, ಸಂತೋಷದಿಂದ ಇರಬೇಕು ಅಂತ ಹೇಳಿದ್ರೆ ಕೆಲವು ವಿಚಾರಗಳನ್ನು ನೀವು ಮರೆತು ಬಿಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಜ್ಞಾನದ ಬಗ್ಗೆ ನಿಮಗೆ ವಿಶೇಷ ತಿಳುವಳಿಕೆ ಇರಬೇಕು. ಏಕೆ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಅಗಾಧವಾದಂತಹ ಜ್ಞಾನ, ಬುದ್ಧಿವಂತಿಕೆ, ನಿಮ್ಮ ಟ್ಯಾಲೆಂಟ್ ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಜೀವನದಲ್ಲಿ ಎಂದೋ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಆದರೆ ಯಾವುದೋ ಒಂದು ವಿಚಾರ ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಅಂಥ ವಿಚಾರಗಳನ್ನು, ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿಕೊಳ್ಳಿ. ಹೊಸ ಪ್ರೋತ್ಸಾಹಗಳು ನಿಮಗೆ ಸಿಕ್ಕತ್ತೆ, ಹೊಸ ಜನರ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಹೊಸತನ್ನು ಹುಡುಕುವಂಥದ್ದು, ಹೊಸ ದಾರಿಯಲ್ಲಿ ಕ್ರಮಿಸುವಂಥ ಒಂದು ಪ್ರಯತ್ನಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾಯಿರಿ. ಅದರಲ್ಲೂ ಎಚ್ಚರಿಕೆಯಿಂದ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಕುಟುಂಬದಿಂದ ನೆಮ್ಮದಿ ಇರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಪ್ರೇಯಸಿ, ಇವರಿಂದ ನಿಮಗೆ ಹೆಚ್ಚಿನ ಸಂತೋಷ ಈ ದಿನ ಸಿಕ್ಕತ್ತೆ. ಅವರ ಮಾತು, ನಿಮ್ಮ ಮಾತು ಎಲ್ಲೋ ಒಂದು ಕಡೆ ಏಕ ಅಭಿಪ್ರಾಯವನ್ನು ಹೊಂದಿರುವಂಥದ್ದು, ಭಿನ್ನಾಭಿಪ್ರಾಯಕ್ಕೆ ಈ ದಿನ ಆಸ್ಪದ ಇಲ್ಲ. ಹಾಗಾಗಿನೇ ಈ ದಿನ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಒಂದು ವಿಶೇಷ ದಿನವಾಗಿ ನಿಮಗೆ ಉಳಿಯುವಂಥದ್ದು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಕೂಡ ಇದೆ. ಕುಟುಂಬಸ್ಥರ ನೆರವಿನಿಂದ ನಿಮಗೆ ಈ ದಿನ ಸಂಪಾದನೆ ಚೆನ್ನಾಗಿರುತ್ತೆ.
ಅದರಲ್ಲೂ ತೀರಾ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಮಾಡುವಂಥ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳೇನೇ ಇದ್ದರೂ ಅದರಿಂದ ಲಾಭಗಳು ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಗೆಳೆಯರೊಂದಿಗೆ ಅಥವಾ ನಿಮಗೆ ಬೇಕಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತೀರಿ. ತುಂಬ ಖುಷಿಯಿಂದ ಇರುವಂಥ ಸನ್ನಿವೇಶಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯತ್ನ ಈ ದಿನ ಒಳ್ಳೆಯ ಫಲವನ್ನು ಕೂಡ ತಂದುಕೊಡುವಂಥದ್ದು. ಹಾಗೆ ಜೀವನದಲ್ಲಿ ನಿಮಗೆ ಎಷ್ಟೋ ಮಂದಿ ಸಹಾಯಕರಾಗಿದ್ದಾರೆ, ಎಷ್ಟೋ ಮಂದಿ ಒಳ್ಳೆಯವರಾಗಿದ್ದೂ ಕೂಡ ಶತ್ರುಗಳಾಗಿ ಪರಿಣಮಿಸಿದ್ದಾರೆ. ಹಾಗಾಗಿ ನಿಮ್ಮಿಂದ ದೂರ ಹೋದವರೆಷ್ಟು, ನಿಮ್ಮ ಒಂದು ಸ್ವಭಾವವನ್ನು ಒಪ್ಪಿಕೊಂಡು ಇನ್ನು ನಿಮ್ಮ ಜೊತೆ ಇರುವವರೆಷ್ಟು ಅನ್ನುವಂಥ ಲೆಕ್ಕಾಚಾರ ಈ ದಿನ ಆಗುತ್ತೆ. ಹಾಗೆ ನಿಮಗೆ ಯಾವುದು ಅನುಕೂಲವನ್ನು ತರುತ್ತೆ, ಯಾವುದು ಅನಾನುಕೂಲವನ್ನು ತರುವಂಥ ಸನ್ನಿವೇಶಗಳು, ಕೆಲಸಗಳ್ಯಾವುದು, ವ್ಯಕ್ತಿಗಳ್ಯಾವುದು, ಸಂಬಂಧಗಳ್ಯಾವುದು ಅನ್ನುವಂಥ ವಿಚಾರಗಳಲ್ಲೂ ಕೂಡ ತುಂಬ ಲೆಕ್ಕಾಚಾರ ಇದೆ ಈ ದಿನದಲ್ಲಿ. ಅಂಥ ವಿಚಾರಗಳನ್ನು ಮೆಲುಕು ಹಾಕ್ತೀರಿ. ಅಂಥ ಒಂದು ಸನ್ನಿವೇಶಗಳಿಗೆ ಈ ದಿನ ನೀವು ಕೂಡ ಮನಸ್ಫೂರ್ತಿಯಾಗಿ ಒಪ್ಪಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನ ನಿಮಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ 6ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಯಾರದ್ದೂ ತೊಂದರೆ ಇಲ್ಲ. ನಿಮ್ಮ ಶತ್ರುಗಳ ಕಾಟ ನಿಮಗೆ ಈ ದಿನ ಇರಲ್ಲ. ಹಾಗೆ ನಿಮ್ಮ ಆರೋಗ್ಯ ಈ ದಿನ ತುಂಬ ಪರ್ಫೆಕ್ಟ್ ಆಗಿರೋದ್ರಿಂದ, ಅದರಲ್ಲೂ ಮಾನಸಿಕ ಆರೋಗ್ಯ ಚೆನ್ನಾಗಿದೆ. ದೇಹ ಸಪೋರ್ಟ್ ಮಾಡಿಲ್ಲ ಅಂದರೂ ಮನಸ್ಸು ಮಾಡಿ ಕೆಲಸವನ್ನು ಮಾಡ್ತೀರಿ. ವೇರ್ ದೆರಿಸೆ ವಿಲ್ ದೆರಿಸೆ ವೇ ಅನ್ನುವಂಥದ್ದು ಬಹಳ ಚೆನ್ನಾಗಿ ಈ ದಿನ ಸ್ಪಷ್ಟವಾಗಿ ನಿಮ್ಮ ಸಾಧನೆಗೆ ಪೂರಕವಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಇಬ್ಬರು ಇರಬೇಕು ಅಂತ ಹೇಳಿ ಬಯಸ್ತೀರಿ. ಅಂದರೆ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ಒಂದು ಯುದ್ಧ ಮಾಡದೆ ರಣಭೂಮಿಗೆ ಇಳಿಯದೆ ಗೆಲುವನ್ನು ತಂದುಕೊಟ್ಟಂತಹ ಕೃಷ್ಣ ಪಾಂಡವರ ಪಾಲಿಗೆ ಇದ್ದ. ಹಾಗಾಗಿ ಕೃಷ್ಣನಂತಹ ಸ್ನೇಹಿತರು ಬೇಕು, ನಿಮ್ಮನ್ನು ಮುನ್ನಡೆಸಬೇಕು, ಮಾರ್ಗದರ್ಶನ ಮಾಡಬೇಕು, ಅಂತಹ ಒಂದು ಗೆಳೆಯರೂ ಇರಬೇಕು. ಇನ್ನು ಸೋಲು ನಿಶ್ಚಯ ಅನ್ನೋಂಥ ವಿಚಾರ ಗೊತ್ತಿತ್ತು ಕೌರವರಲ್ಲಿ ಇದ್ದಂತಹ ಕರ್ಣನಿಗೆ. ಆದರೂ ಕೂಡ ಅವನ ಗೆಳೆಯನನ್ನು ಅವನು ಬಿಡಲಿಲ್ಲ. ದುರ್ಯೋಧನನನ್ನು ಬಿಟ್ಟು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ಒಂದು ಸ್ವಾಮಿ ನಿಷ್ಠೆ ಅನ್ನುವಂಥ ವಿಚಾರ ಏನಿದೆ, ಆ ಇಂಟಿಗ್ರಿಟಿಯನ್ನು ಕಾಪಾಡಿಕೊಳ್ಳುವಂಥ ಗೆಳೆಯರು ಏನಿದ್ದಾರೆ ಅಂಥವರು ಕೂಡ ನಿಮ್ಮ ಜೊತೆ ಇದ್ದಾರೆ. ಹಾಗಾಗಿನೇ ಅವರಿಗೆ ಏನು ಲಾಭ ಇದೆಯೋ ಇಲ್ವೋ ನಿಮ್ಮ ಜೊತೆ ಇರಬೇಕು ಅನ್ನುವಂಥ ಅಭಿಲಾಷೆ ಅಂಥವರದ್ದು. ಹಾಗಾಗಿ ಅಂಥ ಒಂದು ವಿಚಾರಗಳನ್ನು ಈ ದಿನ ನೀವು ಅಕ್ನಾಲೆಡ್ಜ್ ಮಾಡಬೇಕು. ಅವರು ನಿಮಗೆ ಮಾಡಿರುವಂಥ ಸಹಾಯಗಳನ್ನು ಈ ದಿನ ಸ್ಮರಿಸ್ಕೊಳ್ಬೇಕು. ಹಾಗಾಗಿ ಪ್ರತಿ ಸಹಾಯವನ್ನು ಮಾಡಲಿಕ್ಕೆ ಈ ದಿನ ಬರುವಂಥ ಅವಕಾಶವನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಮನರಂಜನಾ ಕಾರ್ಯಕ್ರಮದಲ್ಲಿ, ಒಂದು ಪ್ರಯಾಣದಲ್ಲಿ, ಭೋಜನದಲ್ಲಿ, ಹಾಗೆ ನಿಮಗೆ ನಿಮ್ಮ ಮನಸ್ಸಿಗೆ ಖುಷಿ ತರುವಂಥ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ನಿಮ್ಮ ಆಸಕ್ತಿಗೆ ಅನುಗುಣವಾದಂಥ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 5ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ, ಸ್ವಲ್ಪ ಪ್ರಯಾಣ ಇರುತ್ತೆ. ಅದರಲ್ಲೂ ಈ ದೂರದ ಪ್ರಯಾಣ ಅನ್ನುವಂಥದ್ದು ಏನಾದರೂ ಬಂದಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ನಿಮಗೆ ಸಾಕಷ್ಟು ಇರೋದರಿಂದ ವಿಶ್ರಾಂತಿ ಸಿಕ್ಕಲ್ಲ, ಒತ್ತಡಗಳು ಜಾಸ್ತಿ. ಹಾಗಾಗಿನೇ ದೇಹಕ್ಕೆ ಆಲಸ್ಯ ಬಹಳ ಬೇಗ ಉಂಟಾಗುವಂಥದ್ದು, ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ಕಾಡುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ಮೇಲ್ನೋಟಕ್ಕೆ ಸುಲಭವಾಗಿ ಕಂಡರೂ ಕೂಡ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಪಡ್ತೀರಿ. ಈ ದಿನದಲ್ಲಿ ಬೇರೆಯವರ ಬೆಂಬಲ ಇಲ್ಲದೆ ಕೆಲಸಗಳು ಮುಂದುವರಿಯಲ್ಲ. ಆದರೆ ಬೇರೆಯವರ ಸಹಕಾರವನ್ನು ಕೋರಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿನೇ ಕೆಲಸಗಳು ನಿಂತಲ್ಲೇ ನಿಲ್ಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕವಾಗಿ ಚಿಂತನೆಗಳು ಹೆಚ್ಚಾಗುವಂಥದ್ದು ಇದೆ. ಏನೋ ಒಂದು ಸನ್ನಿವೇಶ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ, ಆದರೆ ಸಂಪೂರ್ಣವಾಗಿ ಅದರಲ್ಲೂ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಈ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಈ ದಿನ ಇಲ್ಲ.
ಬಹಳ ಚಂಚಲವಾಗಿರುವಂಥ ಮನಸ್ಸು, ಅದನ್ನು ಹಿಡಿದಿಡುವಂಥದ್ದೇ ಒಂದು ದೊಡ್ಡ ಚಾಲೆಂಜ್ ನಿಮಗೆ. ಇನ್ನು ಈ ದಿನ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಹೊಂದುವಂತಹ ದಿನ. ಹಾಗಾಗಿನೇ ಮನಸ್ಸಿಗೆ ಬೇಸರ ಅಂದರೆ ಎಷ್ಟೋ ಕಷ್ಟಪಡ್ತಾ ಇದ್ದೀನಿ, ಆದರೆ ಫಲ ಮಾತ್ರ ಸಿಗ್ತಾ ಇಲ್ಲ ಅನ್ನೋವಂಥದ್ದು. ಆದರೆ ಕಷ್ಟಪಟ್ಟರೂ ಅದನ್ನು ಒಂದು ಶಿಸ್ತುಬದ್ಧವಾಗಿ ಕಷ್ಟಪಡಬೇಕು. ಅದರ ಬಗ್ಗೆ ಒಂದು ಕಲಿಕೆ, ಒಂದು ಒಳ್ಳೆಯ ಮಾಹಿತಿ, ಮಾರ್ಗದರ್ಶನ ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಅನುಭವಸ್ಥರ ಮಾತುಗಳನ್ನು ಈ ದಿನ ಕೇಳಿಸ್ಕೊಳ್ಳಿ. ಮನೆಯಲ್ಲಿರುವಂಥ ಹಿರಿಯರ ಒಂದು ಆಶೀರ್ವಾದ ಪೂರ್ವಕವಾದಂಥ ಸಲಹೆಯನ್ನು ಪಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.